ನವೆಂಬರ್ 11ನೇ ತಾರೀಕು 11 ಅಕ್ಕಿ ಕಾಳುಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ನಿಮ್ಮ ಎಂಥದ್ದೇ ಕೋರಿಕೆಗಳಿದ್ದರೂ ಕೇವಲ 48 ಗಂಟೆಯೊಳಗೆ ನೆರವೇರುತ್ತದೆ. ಈ ದಿನಕ್ಕೆ ವಿಶೇಷ ಶಕ್ತಿ ಇದೆ. 11ನೇ ತಾರೀಕು 11ನೆಯ ತಿಂಗಳು ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ತೆರೆಯಲಿದ್ದು, ನೀವು ಈ ಸಮಯದಲ್ಲಿ ಏನೇ ಕೇಳಿದರೂ ವಿಶ್ವವು ನಿಮಗೆ ನೀಡುತ್ತದೆ. ಅಕ್ಕಿ ಕಾಳುಗಳಿಂದ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಅಂದರೇನು, ಹೇಗೆ ಸಂಕಲ್ಪ ಮಾಡಿಕೊಂಡರೆ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ, ಯೂನಿವರ್ಸ್ ನಿಮಗೆ ಹೇಗೆ ಬೆಂಬಲಿಸುತ್ತದೆ ಎಂದು ಈಗಾಗಲೇ ಎಷ್ಟೋ ಜನರಿಗೆ ಗೊತ್ತಿದೆ. ನವೆಂಬರ್ 11ನೇ ತಾರೀಕು ಕೂಡ ಉದ್ಯೋಗ, ವಿದ್ಯೆ, ಹಣ, ಆರೋಗ್ಯ, ಮದುವೆ, ಪ್ರೇಮ, ಮನೆ, ಕುಟುಂಬದ ವಿಚಾರಗಳನ್ನು ಕೇಳಿಕೊಳ್ಳಲು ಅತ್ಯಂತ ಶಕ್ತಿಶಾಲಿ ದಿನವಾಗಿದೆ. ಈ ದಿನ ಮ್ಯಾನಿಫೆಸ್ಟ್ ಮಾಡಲು ಒಂದು ಕ್ಯಾಂಡಲ್ ಅಥವಾ ಮಣ್ಣಿನ ದೀಪ, ಒಂದು ಪೆನ್, ಬಿಳಿ ಕಾಗದ, 11 ಅಕ್ಕಿ ಕಾಳು ಹಾಗೂ ಸ್ವಲ್ಪ ಜೇನುತುಪ್ಪ ಬೇಕಾಗುತ್ತದೆ. ಯೂನಿವರ್ಸ್ಗೆ ನೀವು ಏನನ್ನೇ ಬೇಡಿಕೊಳ್ಳಬೇಕಾದರೂ ಮೊದಲು ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ನೀವು ವಿಶ್ವಕ್ಕೆ ಏನು ಬೇಡಿಕೊಳ್ಳುತ್ತೀರೋ ಅದು ಖಂಡಿತವಾಗಿ ನಡೆಯುತ್ತದೆ. ನಿಮಗೆ ಮುಂದೆ ಆಗಬೇಕಾದ ಕೆಲಸವನ್ನು ಈಗಾಗಲೇ ಅದು ನಡೆದು ಹೋಗಿದೆ ಅಥವಾ ನಿಮ್ಮ ಕೋರಿಕೆ ಈಡೇರಿದೆ ಎಂದು ಕಲ್ಪನೆ ಮಾಡಿಕೊಳ್ಳಬೇಕು. ನವೆಂಬರ್ 11 ಮಂಗಳವಾರದ ದಿನದಂದು ಇಂತಹ ಸಮಯ ಅಂತ ಏನಿಲ್ಲ. ನೀವು ಆ ದಿನ ನಿಮಗೆ ಅನುಕೂಲವಾಗುವಂತೆ ಯಾವುದೇ ಸಮಯದಲ್ಲಿ ಕೇವಲ 9 ನಿಮಿಷಗಳ ಕಾಲ ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ 3-4 ಕೋರಿಕೆಗಳನ್ನು ಒಂದೇ ಬಾರಿಗೆ ಕೇಳಬಾರದು. ದೃಢವಾಗಿ ಒಂದು ಕೋರಿಕೆಯ ಮೇಲೆ ನಿಮ್ಮ ಸಂಕಲ್ಪ ಇರಬೇಕು. ಉದಾಹರಣೆಗೆ, ಕೆಲಸ ಸಿಗಬೇಕು ಅಂತಿದ್ರೆ ಅದನ್ನು ಮಾತ್ರ, ಪ್ರೀತಿಯಲ್ಲಿ ಜಯ ಬೇಕು ಅಂದರೆ ಅದು ಮಾತ್ರ, ಸಾಲಗಳು ತೀರಬೇಕು, ಹಣಕಾಸು ಹೊಂದಿಸಬೇಕು, ಮದುವೆ ಆಗಬೇಕು, ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು, ಹೀಗೆ ಯಾವುದಾದರೂ ಒಂದನ್ನು ಕೇಳಿಕೊಂಡು ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಬೇಕು. ಸರಿಯಾಗಿ 11 ಗಂಟೆ 11 ನಿಮಿಷ 11 ಸೆಕೆಂಡ್ಗೆ ಮಾಡಬೇಕು ಎಂಬ ಯಾವ ನಿಯಮವೂ ಇಲ್ಲ. ನವೆಂಬರ್ 11ನೇ ತಾರೀಕು ಯಾವ ಸಮಯದಲ್ಲಾದರೂ ಒಂದು ಬಿಳಿ ಹಾಳೆಯ ಮೇಲೆ ಹೀಗೆ ಮಾಡಬೇಕು. ಮೊದಲಿಗೆ ಹಾಳೆಯ ಮೇಲೆ ನಿಮ್ಮ ಒಂದು ಕೋರಿಕೆಯನ್ನು ಬರೆಯಬೇಕು. ನಾನು ನನಗೆ ಬೇಕಾದ ಹಣವನ್ನು ಪಡೆದಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ಅಥವಾ ನಾನು ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಖುಷಿಯಾಗಿದ್ದೇನೆ, ನಾನು ಬಹು ವರ್ಷಗಳಿಂದ ಅಂದುಕೊಂಡ ದೊಡ್ಡ ಕೆಲಸ ನೆರವೇರಿದೆ, ಈಗ ಸಂತೋಷದಿಂದ ಇದ್ದೇನೆ. ಹೀಗೆ ಕೋರಿಕೆಯನ್ನು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಈಗಾಗಲೇ ಅದು ನಡೆದು ಹೋಗಿದೆ ಎಂಬಂತೆ ಬರೆದು ಅದರ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟು ಅದರ ಕೆಳಗೆ ಮೊದಲು ಒಂದು ಅಕ್ಕಿ ಕಾಳನ್ನು ಜೇನುತುಪ್ಪದಲ್ಲಿ ಮುಳುಗಿಸಿ ಹಾಳೆಯ ಮೇಲೆ ಇಡಬೇಕು. ಆ ನಂತರ ಇನ್ನೊಂದು ಅಕ್ಕಿ ಕಾಳನ್ನು ಜೇನುತುಪ್ಪದಲ್ಲಿ ಮುಳುಗಿಸಿ ಅದರ ಪಕ್ಕದಲ್ಲಿ ಇಡಬೇಕು. ಹೀಗೆ ಒಟ್ಟು 11 ಅಕ್ಕಿ ಕಾಳುಗಳನ್ನು ವೃತ್ತಾಕಾರದಲ್ಲಿ ಸರ್ಕಲ್ ರೀತಿ ಜೇನುತುಪ್ಪದಲ್ಲಿ ಮುಳುಗಿಸಿ ಇಡಬೇಕು. ಪ್ರತಿ ಅಕ್ಕಿ ಕಾಳು ಇಡಬೇಕಾದರೂ ನಿಮ್ಮ ಕೋರಿಕೆಯನ್ನು ಒಟ್ಟು 11 ಸಲ ಹೇಳಬೇಕು. ನಂತರ ನಿಮ್ಮ ಬಳಿ ಇರುವ ಕ್ಯಾಂಡಲ್ ಆಗಿರಬಹುದು ಅಥವಾ ಮಣ್ಣಿನ ದೀಪವನ್ನಾಗಿರಬಹುದು ಬೆಳಗಿಸಬೇಕು. ದೀಪ ಅಥವಾ ಕ್ಯಾಂಡಲ್ ಬೆಳಗಿಸುವಾಗ ಜೋರಾಗಿ ಉಸಿರು ತೆಗೆದುಕೊಂಡು ನಿಮ್ಮ ಕೋರಿಕೆಯನ್ನು ನೆನೆದು ನಂತರ ನಿಧಾನವಾಗಿ ಉಸಿರು ಬಿಡಬೇಕು. 5 ನಿಮಿಷಗಳ ಕಾಲ ದೀಪ ಉರಿದರೂ ಸಾಕು. ಆ ನಂತರ ದೀಪವನ್ನು ಒಂದು ಚಮಚ ಅಥವಾ ಕಡ್ಡಿಯ ಸಹಾಯದಿಂದ ಆರಿಸಿ. ದೀಪ ಉರಿದ ಮೇಲೆ ನೀವು ಕೋರಿಕೆ ಬರೆದ ಕಾಗದವನ್ನು 2 ಭಾಗ ಮಾಡಬೇಕು. ಒಂದು ಭಾಗದಲ್ಲಿ ನೀವು ಕೋರಿಕೆ ಬರೆದಿದ್ದು ಇರಬೇಕು, ಮತ್ತೊಂದು ಭಾಗದಲ್ಲಿ ನೀವು ಇಟ್ಟ 11 ಅಕ್ಕಿ ಕಾಳು ಇರಬೇಕು. ಕೋರಿಕೆ ಬರೆದ ಭಾಗವನ್ನು ಮಡಚಿ ದಿಂಬಿನ ಕೆಳಗೆ ಇಟ್ಟು ಆ ದಿನ ನಿದ್ರಿಸಬೇಕು. ಅಕ್ಕಿ ಕಾಳು ವೃತ್ತಾಕಾರವಾಗಿ ಇಟ್ಟ ಭಾಗವನ್ನು ಒಂದು ಕಡೆ ಎತ್ತಿಡಬೇಕು. ಕೋರಿಕೆ ಬರೆದ ಭಾಗ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ನಿದ್ರೆ ಮಾಡಿದರೆ ನೀವು ಮಾಡಿದ ಮ್ಯಾನಿಫೆಸ್ಟೇಷನ್ನ ವಿಶೇಷ ಶಕ್ತಿಯು ಆ ಕಾಗದದ ಮೂಲಕ ನಿಮಗೆ ಸಿಗುತ್ತದೆ. ಇದು ನಿಮ್ಮ ಕೋರಿಕೆಯು 48 ಗಂಟೆಗಳಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಬೆಳಿಗ್ಗೆ ಆ ಕಾಗದವನ್ನು ತೆಗೆದು ನಿಮ್ಮ ಮನೆ ಮುಂದೆ ಮಣ್ಣಿನಲ್ಲಿ ಹೂಳಬೇಕು. ಅಕ್ಕಿ ಕಾಳುಗಳನ್ನು ಯಾವುದಾದರೂ ಮರ ಅಥವಾ ಗಿಡದ ಕೆಳಗೆ ಹಾಕಬೇಕು. ಈ ಚಿಕ್ಕ ರೆಮಿಡಿಯಿಂದ ಬಹುದಿನದಿಂದ ಅಂದುಕೊಳ್ಳುತ್ತಿದ್ದ ದೊಡ್ಡ ದೊಡ್ಡ ಕೋರಿಕೆಗಳು ಈಡೇರುತ್ತದೆ. ಮದುವೆ ಆಗಬೇಕು ಅಂತಿದ್ದರೆ ನಿಮಗೆ ಬರಬೇಕಾದ ಸಂಬಂಧದ ಬಗ್ಗೆ ಸಿಹಿ ಸುದ್ದಿ ಸಿಗುತ್ತದೆ. ಯಾವುದಾದರೂ ಹಣಕ್ಕಾಗಿ ಕೋರಿಕೆ ಕೇಳಿದರೆ ಶೀಘ್ರವಾಗಿ ಆ ಹಣ ನಿಮ್ಮ ಕೈ ಸೇರುತ್ತದೆ. ಪ್ರೇಮಿಗಳ ನಡುವೆ, ಗಂಡ ಹೆಂಡತಿ ನಡುವೆ ಜಗಳ ಆಡಿ ಮಾತು ಬಿಟ್ಟಿದ್ದರೆ ಮತ್ತೆ ಮಾತನಾಡಿಸಲು ಶುರು ಮಾಡುತ್ತಾರೆ. ಉತ್ತಮ ಉದ್ಯೋಗಕ್ಕೆ ಕೋರಿಕೆ ಬರೆದಿದ್ದರೆ ನೀವು ಅಂದುಕೊಂಡ ಉದ್ಯೋಗ ಸಿಗುತ್ತದೆ. ಮುಖ್ಯವಾಗಿ ಈ ಮ್ಯಾನಿಫೆಸ್ಟೇಷನ್ನಲ್ಲಿ ನಿಮ್ಮ ಯಾವುದೇ ಕೋರಿಕೆಗಳು ತುಂಬಾ ಸ್ಪಷ್ಟವಾಗಿರಬೇಕು, ಬಲವಾಗಿರಬೇಕು. ನಿಮಗೂ ಈ ಕೆಲಸ ಆಗುತ್ತದೆ, ನನ್ನಿಂದ ಇದು ಸಾಧ್ಯವಾಗುತ್ತದೆ ಎಂಬ ದೃಢ ನಂಬಿಕೆ ಇರಬೇಕು. ಇದನ್ನು ಮಾಡಬೇಕಾದರೆ ಯಾರ ಜೊತೆಗೂ ಮಾತನಾಡಬಾರದು.
ಬೇರೆಯವರ ಪರವಾಗಿ ನೀವು ಕೋರಿಕೆ ಬರೆದು ಕೇಳಿಕೊಂಡರೆ ಅದು ನಡೆಯೋದಿಲ್ಲ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ನಿಮ್ಮದೇ ಸ್ವಂತ ಕೋರಿಕೆ ಇದ್ದರೆ ಮಾತ್ರ ನೆರವೇರುತ್ತದೆ. ನಮಗೆ ಯಾವುದೇ ಕೋರಿಕೆ ಇಲ್ಲ, ಕೇವಲ ನೆಮ್ಮದಿ ಖುಷಿ ಮಾತ್ರ ಸಿಗಬೇಕು. ನಮ್ಮ ಮಕ್ಕಳ ಮದುವೆ ಆದರೆ ನಮಗೆ ನೆಮ್ಮದಿ ಸಿಗುತ್ತದೆ, ಗಂಡನಿಗೆ ಕೆಲಸದಲ್ಲಿ ಪ್ರಮೋಷನ್ ಆದರೆ ನನಗೆ ನೆಮ್ಮದಿ ಸಿಗುತ್ತದೆ ಎಂದರೆ ಅದನ್ನು ಖಂಡಿತವಾಗಿ ಈ ಮ್ಯಾನಿಫೆಸ್ಟೇಷನ್ನಲ್ಲಿ ಬರೆಯಬಹುದು. ನೀವು ಯಾರೊಂದಿಗೂ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಬಾರದು. ಹೇಳಿದರೆ ಫಲ ಕೊಡೋದಿಲ್ಲ. ನಿಮ್ಮ ಕೋರಿಕೆಗಳು ಗೌಪ್ಯವಾಗಿರಬೇಕು. ಇವುಗಳನ್ನು ಪಾಲಿಸಿ ಮೇಲಿನ ವಿಧಾನ ಅನುಸರಿಸಿ ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಿ. ಸಂತೋಷವಾಗಿರಿ. ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ಎಲ್ಲವೂ ಒಳ್ಳೆಯದಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.